ಹಾಯ್ ಗೈಸ್, ನಾನಿವಾಗ ಒಂದು ವಿಡಿಯೋನ ಹಾಕ್ತೀನಿ, ನೋಡ್ಕೊ ಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಚಿಕ್ಕನಕಳ್ಳಿ ಗ್ರಾಮದಲ್ಲಿರೋಂಥ ರಂಗೇಗೌಡರು ಅನ್ನೋರು ಜಮೀನು ವಿಚಾರಕ್ಕಾಗಿ ನಾಡ ಕಚೇರಿಗೆ ತುಂಬ ಸಲ ಅಲ್ದಾಡಿದ್ದಾರೆ. ಅಲ್ಲಿ ತಹಸೀಲ್ದಾರು ಮತ್ತು ಅವ್ರನ್ನೆಲ್ಲ ತುಂಬ ಸಲ ಅಲ್ದಿ ನೋಡಿದ್ರಲ್ಲ ಫ್ರೆಂಡ್ಸ್, ಪಾಪ ತಾತಂಗೆ ಎಷ್ಟು ಮನನೊಂದಿರ್ಬೋದು ಅಲ್ವಾ. ಒಂದು ಪಾಣಿನ ಮಾಡಿಸ್ಕೊಡೋಕ್ಕೆ ತುಂಬ ದಿನದಿಂದ ನಾಡ ಕಚೇರಿಗೆ ಓಡಾಡ್ತಿರ್ತಾರೆ. ಆ ಪಾಣಿನ ಮಾಡಿಸ್ಕೊಡೋಕ್ಕಾಗದೆ ಮತ್ತು ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಅವರಿಗೆ ಮನನೊಂದು ಆ ನಾಡ ಕಚೇರಿ ಮುಂದೆನೇ ಸೂಸೈಡ್ ಅಟೆಂಡ್ ಮಾಡಿರುವಂಥದ್ದು. ಈಗ ಪಾಪ ತಾತನಿಗೆ ಪಾಪ ಏನೋ ಆಗೋದು ಬೇಡ, ದೇವ್ರದಿಂದ ಕೇಳ್ಕೊಳ್ಳೋಣ. ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಇಲ್ಲಿ ಈ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಏನಕ್ಕಪ್ಪ, ಅವ್ರಿಗೆ ಗೌರ್ಮೆಂಟು ಕೂಡ ಸಂಬಳನೇ ಸಾಕು ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಅಂಥದ್ರಲ್ಲಿ ಬಡವ್ರ ಹತ್ರ ಈ ಲಂಚಾನ ಹೆಸರಲ್ಲಿ ಎಷ್ಟೋ ದುಡ್ಡನ್ನ ಇಸ್ಕೊಂಡು ಅವ್ರು ಕರೆಕ್ಟಾಗಿ ಕೆಲಸನೂ ಮಾಡ್ಕೊಳ್ಳಿ. ಎಷ್ಟು ಅಯ್ಯೋ ಅನ್ನಿಸ್ತೀರ ಪಾಪ, ನಿಜವಾಗ್ಲೂ ಅವ್ರ ಕಣ್ಣೀರು ಶಾಪೆಯವ್ರನ್ನ ಸುಮ್ಮನೆ ಬಿಡಲ್ಲ. ಯಾಕೆ ಬೇಕು ಇಷ್ಟು ಅಯ್ಯೋ ಅನ್ನಿಸ್ಕೊಂಡು ಬಡ ಜನರ ಹತ್ರ ಇವರು ದುಡ್ಡು ಕಿತ್ಕೊಂಡು ತಿನ್ನೋಂಥದ್ದು? ನಿಜವಾಗ್ಲೂ ಸೀರಿಯಸ್ಲಿ ಅದು ನಮ್ಮೂರ ಪಕ್ಕನ ಹಿಂಗೆ ನಡೆದೈತಲ್ಲ, ನನಗೆ ತುಂಬಾ ಬೇಜಾರಾಯಿತು. ದಯವಿಟ್ಟು ಯಾರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿರುವಂಥ ಅಧಿಕಾರಿಗಳು ಈ ಥರ ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ.